ನಮಸ್ಕಾರ. ಪತ್ರಪುಷ್ಪ 63 ಶ್ರೀಮತಿ ಫ್ರಾನ್ಸಿಸ್ ಲೆಗೆಟ್ ಇವರನ್ನ ಉದ್ದೇಶಿಸಿ ಬರೆದಿರುವಂಥದ್ದು. ದಿ ಆಡಿಟೋರಿಯಂ ಹೋಟೆಲ್, 616, ಶಿಕಾಗೋ, ನವೆಂಬರ್ 9, 1899. ಈ ಪತ್ರವನ್ನು ಸೋದರಿ ನಿವೇದಿತಾ ಬೆಸ್ಸಿ ಸ್ಟಡ್ಜಸ್ ಅಥವಾ ಬೆಸ್ಸಿ ಲೆಗೆಟ್ ಇವಳನ್ನು ಉದ್ದೇಶಿಸಿ ಬರೆದಿರುವಂಥದ್ದು. ಬೆಸ್ಸಿ ಸ್ಟಡ್ಜಸ್ ಇವಳ ಪೂರ್ಣ ಹೆಸರು ಎಲಿಜಬೆತ್ ಮೆಕ್ಲಾಡ್. ಎಲ್ಲರೂ ಇವಳನ್ನ ಪ್ರೀತಿಯಿಂದ ಬೆಟ್ಟಿ ಅಥವಾ ಬೆಸ್ಸಿ ಅಂತ ಕರಿತಾ ಇದ್ರು. ಬೆಸ್ಸಿ ಮತ್ತು ಜೋಸೆಫಿನ್ ಮೆಕ್ಲಾಡ್ ಇಬ್ಬರು ಸ್ವಾಮಿ ವಿವೇಕಾನಂದರ ಶಿಷ್ಯರಾದರು. 1876ರಲ್ಲಿ ಶಿಕಾಗೋದ ಶ್ರೀ ವಿಲಿಯಂ ಸ್ಟಡ್ಜಸ್ ಅವರನ್ನು ವಿವಾಹ ಆದ್ಲು. ಅವರಿಗೆ ಇಬ್ಬರು ಮಕ್ಕಳು, ಹಾಲಿಸ್ಟರ್ ಮತ್ತು ಆಲ್ಬರ್ಟಾ. ಜೋಸೆಫಿನ್ ಬೆಟ್ಟಿಯ ಸಹೋದರಿಯಾಗಿದ್ದು ಅವಳು ಅವಿವಾಹಿತಳಾಗಿದ್ದರಿಂದ ಅವಳು ಕೂಡ ಬೆಟ್ಟಿಯೊಂದಿಗೆ ವಾಸ ಮಾಡ್ತಾ ಇದ್ಲು. 1894ರಲ್ಲಿ ವಿಲಿಯಂ ಸ್ಟಡ್ಜಸ್ನ ಮರಣದ ನಂತರ ಬೆಟ್ಟಿ ಅಥವಾ ಎಲಿಜಬೆತ್ ಮೆಕ್ಲಾಡ್ 1895ರಲ್ಲಿ ನ್ಯೂಯಾರ್ಕಿನ ಸಗಟು ಕಿರಾಣಿ ಸಂಸ್ಥೆಯ ಅಂದರೆ ಹೋಲ್ಸೇಲ್ ಗ್ರಾಸರಿ ಫರ್ಮ್ನ ಉದ್ಯಮಿಯಾಗಿದ್ದಂತಹ ಶ್ರೀ ಫ್ರಾನ್ಸಿಸ್ ಲೆಗೆಟ್ ಅವನನ್ನು ವಿವಾಹ ಆದ್ಲು. ನ್ಯೂಯಾರ್ಕ್ ನಗರದಲ್ಲಿ ನಡೆದಂತಹ ಸ್ವಾಮಿ ವಿವೇಕಾನಂದರ ತರಗತಿಗಳಿಗೆ ಹಾಜರಾದ ಬೆಟ್ಟಿ, ಜೋಸೆಫಿನ್ ಹಾಗೂ ಲೆಗೆಟ್ ಸ್ವಾಮಿ ವಿವೇಕಾನಂದರ ತೇಜಸ್ಪೂರ್ಣ ವ್ಯಕ್ತಿತ್ವಕ್ಕೆ ಮಾರು ಹೋದರು. ನಂತರ ಆಜೀವ ಭಕ್ತರಾಗಿ ಉಳಿದ್ರು ಅಂತ ಕೂಡ ಹೇಳ್ಬೋದು. ಮುಂದಿನ ಸ್ವಾಮಿ ವಿವೇಕಾನಂದರ ಅನೇಕ ಕಾರ್ಯಗಳಲ್ಲಿ ಜೊತೆಯಾಗಿ ನಿಂತು ಸಹಾಯವನ್ನು ಕೂಡ ಮಾಡಿದ್ರು. ಪ್ಯಾರಿಸ್ನಲ್ಲಿ ನಡೆದಂತಹ ಬೆಟ್ಟಿ ಮತ್ತು ಲೆಗೆಟ್ನ 2ನೇ ವಿವಾಹ ಮಹೋತ್ಸವದಲ್ಲಿ ಸ್ವಾಮೀಜಿ ಪಾಲ್ಗೊಂಡು ಇವರಿಬ್ಬರನ್ನ ಆಶೀರ್ವದಿಸಿದ್ದು ಕೂಡ ಉಂಟು. 1899ರಲ್ಲಿ ಸ್ವಾಮೀಜಿ ಅಮೆರಿಕ ಮತ್ತು ಯುರೋಪ್ ಪ್ರವಾಸದ ಸಮಯದಲ್ಲಿ ಸ್ವಾಮೀಜಿಯವರಿಗೆ ಅವರ ರಿಜ್ಲಿ ಮ್ಯಾನರ್ ಮನೆಯಲ್ಲಿ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಸ್ವಾಮೀಜಿಯವರನ್ನು ಅತ್ಯಂತ ಪ್ರೀತಿ ಆದರದಿಂದ ಸತ್ಕರಿಸಿ ಸೇವೆಯನ್ನು ಗೈದ್ರು ಈ ಲೆಗೆಟ್ ದಂಪತಿಗಳು, ಅಂದರೆ ಫ್ರಾನ್ಸಿಸ್ ಲೆಗೆಟ್ ಮತ್ತು ಬೆಸ್ಸಿ ಲೆಗೆಟ್ ಇಬ್ಬರು ಕೂಡ. ಈ ಪತ್ರದಲ್ಲಿ ಸೋದರಿ ನಿವೇದಿತಾ ಹಲವಾರು ಉಲ್ಲೇಖಗಳನ್ನು ಮಾಡ್ತಾಳೆ. ಅಂದರೆ ಮೊದಲನೇದಾಗಿ ಹಲ್ ಹೌಸ್ ಅನ್ನುವಂಥ ಸೆಟಲ್ಮೆಂಟ್ ಹೌಸಿನ ಬಗ್ಗೆ ಉಲ್ಲೇಖವನ್ನು ತೆಗೆದುಕೊಂಡಿದ್ದಾಳೆ. ಹಾಗೆ ಇದರಲ್ಲಿ ಇನ್ನೂ ಒಂದಿಬ್ಬರು ಮಹಾನ್ ವ್ಯಕ್ತಿಗಳ ಬಗ್ಗೆ ರೆಫರೆನ್ಸನ್ನು ಉಲ್ಲೇಖವನ್ನು ಮಾಡ್ತಾಳೆ. ಮತ್ತೊಂದು ಮಿಸ್ ಜೇನ್ ಆಡಮ್ಸ್ ಅವಳ ಬಗ್ಗೆ ಉಲ್ಲೇಖ ಇದೆ. ಅದರ ಜೊತೆಗೆ ಎಲೆನ್ ಸ್ಟಾರ್ ಅನ್ನೋಳ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡ್ತಾಳೆ. ಈ ಹಲ್ ಹೌಸ್ ಅನ್ನುವಂಥದ್ದು ಅಮೆರಿಕಾದ ಇಲಿಯಾನಸ್ ಸ್ಟೇಟಿನ ಶಿಕಾಗೋದಲ್ಲಿರುವಂತಹ ಸೆಟಲ್ಮೆಂಟ್ ಹೌಸ್ಗಳಾಗಿದ್ದು, ಅಂದರೆ ಇದು 1889ರಲ್ಲಿ ಜೇನ್ ಆಡಮ್ಸ್ ಮತ್ತು ಎಲೆನ್ ಗೇಟ್ಸ್ ಸ್ಟಾರ್ ಇವರು ಸ್ಥಾಪಿಸಿದ್ರು. ಈ ಸೆಟಲ್ಮೆಂಟ್ ಮೂವ್ಮೆಂಟ್ ಒಂದು ಸುಧಾರಣಾವಾದಿ ಸಾಮಾಜಿಕ ಚಳುವಳಿಯಾಗಿದ್ದು 1880ರಲ್ಲಿ ಪ್ರಾರಂಭ ಆಯಿತು. ಅದರ ಜೊತೆಗೆ 1920ರ ದಶಕದಲ್ಲಿ ಇಂಗ್ಲೆಂಡ್ ಮತ್ತು US ಉತ್ತುಂಗಕ್ಕೇರಿತು. ಸಮಾಜದ ಶ್ರೀಮಂತ ಮತ್ತು ಬಡವರ ಒಡನಾಟ ಮತ್ತು ಸಾಮಾಜಿಕ ಅಂತರ್ ಸಂಪರ್ಕ ಈ ಚಳುವಳಿಯ ಮುಖ್ಯವಾದಂಥ ಗುರಿಯಾಗಿತ್ತು. ಬಡನಗರ ಪ್ರದೇಶಗಳಲ್ಲಿ ವಸಾಹತು ಮನೆಗಳು ಅಂದರೆ ಸೆಟಲ್ಮೆಂಟ್ ಹೌಸ್ಗಳನ್ನು ಸ್ಥಾಪಿಸೋದ್ರ ಮೂಲಕ ಅಲ್ಲಿ ಮಧ್ಯಮ ವರ್ಗದ ಸ್ವಯಂ ಸೇವಕರು ಅಂದರೆ ವಸಾಹತು ಕಾರ್ಮಿಕರು ವಾಸಿಸುವಂತಹ ಜಾಗಕ್ಕೆ ಹೋಗಿ ಜ್ಞಾನ ಮತ್ತು ಸಂಸ್ಕೃತಿಗಳನ್ನು ಹಂಚಿಕೊಳ್ಳೋದು ಮತ್ತು ಬಡತನವನ್ನು ನಿವಾರಿಸೋದಕ್ಕಾಗಿ ಈ ಚಳುವಳಿಯನ್ನು ಕೈಗೊಂಡ್ರು. ಇದು ಅದರ ಮುಖ್ಯ ಉದ್ದೇಶವಾಗಿತ್ತು. ಈ ಪ್ರದೇಶದಲ್ಲಿನ ಬಡವರ ಜೀವನದ ಮಟ್ಟವನ್ನು ಸುಧಾರಿಸೋದಕ್ಕಾಗಿ ಈ ಸೆಟಲ್ಮೆಂಟ್ ಹೌಸ್ಗಳು ತುಂಬ ಕೆಲಸವನ್ನು ಮಾಡ್ತಿತ್ತು. ಶಿಕ್ಷಣ, ಆರೋಗ್ಯದ ರಕ್ಷಣೆ, ಹೀಗೆ ಹಲವಾರು ಸೇವೆಗಳನ್ನು ಒದಗಿಸೋದು ಈ ಹಲ್ ಹೌಸ್ ಅಥವಾ ಸೆಟಲ್ಮೆಂಟ್ ಹೌಸಿನ ಮುಖ್ಯವಾದಂಥ ಉದ್ದೇಶ ಆಗಿತ್ತು. ಇದನ್ನು ಸ್ಥಾಪನೆ ಮಾಡಿದಂಥ ಮಿಸ್ ಜೇನ್ ಆಡಮ್ಸ್ ಇವಳ ಜನನ ಸೆಪ್ಟೆಂಬರ್ 6, 1860ರಂದು ನಡೆಯಿತು. ಇವಳು ಒಬ್ಬ ಸೆಟಲ್ಮೆಂಟ್ ಆಕ್ಟಿವಿಸ್ಟ್ ಅಥವಾ ವಸಾಹತು ಕಾರ್ಯಕರ್ತೆ, ಸುಧಾರಕಿ, ಸಮಾಜ ಸೇವಕಿ, ಸಮಾಜಶಾಸ್ತ್ರಜ್ಞೆ, ಸಾರ್ವಜನಿಕ ಆಡಳಿತ ಅಧಿಕಾರಿ ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್ ಹಾಗೂ ಲೇಖಕಿಯಾಗಿದ್ದಂಥವಳು. ಅವಳು ಅಮೆರಿಕದ ಇತಿಹಾಸದಲ್ಲಿ ಒಬ್ಬ ಪ್ರಮುಖ ಸಾಮಾಜಿಕ ಕಾರ್ಯಕರ್ತೆ, ಮಹಿಳಾ ಹಕ್ಕುಗಳ ಹೋರಾಟಗಾರಳಾಗಿ ಹೆಸರನ್ನು ಪಡ್ಕೊಂಡಿದ್ದಾಳೆ. ಇವಳು ವಿಶ್ವಶಾಂತಿಯನ್ನು ಬಲವಾಗಿ ಪ್ರತಿಪಾದಿಸ್ತಾ ಇದ್ಲು. ಅಮೆರಿಕಾದ ಅತ್ಯಂತ ಪ್ರಸಿದ್ಧ ಸೆಟಲ್ಮೆಂಟ್ ಹೌಸ್ಗಳಲ್ಲಿ ಒಂದಾಗಿದ್ದಂತಹ ಶಿಕಾಗೋದ ಹಲ್ ಹೌಸನ್ನು ಸ್ಥಾಪನೆ ಮಾಡಿದ್ಲು. 1931ರಲ್ಲಿ ಅವಳು ನೋಬೆಲ್ ಪೀಸ್ ಪ್ರಶಸ್ತಿಯನ್ನು ಕೂಡ ಪಡೆದಂತಹ ಮೊದಲ ಅಮೆರಿಕನ್ ಮಹಿಳೆ ಅನ್ನುವಂತಹ ಹೆಗ್ಗಳಿಕೆ ಕೂಡ ಇವಳದಾಗಿದೆ.
ಅದರ ಜೊತೆಗೆ ಫೌಂಡರ್ ಆಫ್ ಸೋಷಿಯಲ್ ಪ್ರೊಫೆಷನ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್ ಎಂದೇ ಗುರುತಿಸಲ್ಪಟ್ಟಿದ್ದಾಳೆ. ಹಾಗೆ ರ್ಯಾಡಿಕಲ್ ಪ್ರಾಗ್ಮ್ಯಾಟಿಸ್ಟ್ ಅಂದರೆ ಮೂಲಭೂತ ವಾಸ್ತವಿಕತಾವಾದಿ ಹಾಗೂ ಅಮೆರಿಕಾದ ಮೊದಲ ವುಮೆನ್ ಪಬ್ಲಿಕ್ ಫಿಲಾಸಫರ್ ಅಂದರೆ ಮೊದಲ ಮಹಿಳಾ ಸಾರ್ವಜನಿಕ ತತ್ವಜ್ಞಾನಿ ಅಂತಲೇ ಖ್ಯಾತಲಾಗಿದ್ದಾಳೆ ಈ ಜೇನ್ ಆಡಮ್ಸ್. ಸೋದರಿ ನಿವೇದಿತಾ ಇಲ್ಲಿ ಜೇನ್ ಆಡಮ್ಸ್ ಅದೆಷ್ಟು ಪ್ರೀತಿಯಿಂದ ಅಂದರೆ ಅವಳ ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಎಷ್ಟು ಸಮಯ ಕೊಟ್ಟು ನಮ್ಮನ್ನು ಪ್ರೀತಿ ಆಧಾರದಿಂದ ಮಾತಾಡ್ಸಿದ್ಲು. ಅವಳ ರಷ್ಯನ್ ಇದ್ರ ಬಗ್ಗೆ ಅವಳಿಗಿದ್ದಂತಹ ಜ್ಞಾನ, ಅವಳು ಮಾಡಿಕೊಂಡಂತಹ ವಿಚಾರ ವಿನಿಮಯ ಇವೆಲ್ಲವೂ ಕೂಡ ಮನಸ್ಸಿಗೆ ಆನಂದವನ್ನು ಕೊಡ್ತು. ಅಷ್ಟರ ಮಧ್ಯದಲ್ಲೂ ಕೂಡ ಅವಳು ಪ್ರೀತಿಯಿಂದ ಹಲ್ ಹೌಸ್ನಲ್ಲಿ ನಡ್ಕೊಂಡ ರೀತಿ, ಪ್ರೀತಿಯಿಂದ ಆಧರಿಸಿದಂಥ ರೀತಿ ನಿಜಕ್ಕೂ ಕೂಡ ನನ್ನ ಮನಸ್ಸಲ್ಲಿ ನಿಂತು ಬಿಟ್ಟಿದ್ದೆ ಅಂತ ಈ ಪತ್ರದಲ್ಲಿ ಹೇಳೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ಉಲ್ಲೇಖವಾಗಿರುವಂತಹ ಮತ್ತೊಬ್ಬಳ ಹೆಸರು ಎಲೆನ್ ಸ್ಟಾರ್ ಅಥವಾ ಅವಳ ಪೂರ್ಣವಾದ ಹೆಸರು ಎಲೆನ್ ಗೇಟ್ಸ್ ಸ್ಟಾರ್ ಅಂತ. ಎಲೆನ್ ಗೇಟ್ಸ್ ಸ್ಟಾರ್ ಇವಳ ಹಾಗೆ ಅಮೆರಿಕಾದ ಸಮಾಜ ಸುಧಾರಕಿ ಮತ್ತು ಕಾರ್ಯಕರ್ತೆ. ಇಲ್ಲಿ ಮತ್ತೂ ಒಂದು ಉಲ್ಲೇಖ ಇದೆ, ಅದು ಲಿಯೋ ಟಾಲ್ಸ್ಟಾಯ್. ನಮಗೆಲ್ಲ ಗೊತ್ತಿರೋ ಹಾಗೆ ಲಿಯೋ ಟಾಲ್ಸ್ಟಾಯ್ ರಷ್ಯನ್ ಫಿಲಾಸಫರ್ ಮತ್ತು ಥಿಂಕರ್. ಸೊ ಈ ಎಲ್ಲ ಉಲ್ಲೇಖಗಳನ್ನು ಜೊತೆಗೂಡಿಸ್ಕೊಂಡು ಸೋದರಿ ನಿವೇದಿತಾ ಮಿಸಸ್ ಫ್ರಾನ್ಸಿಸ್ ಲೆಗೆಟ್ಗೆ ಬರೆದಿರುವಂತಹ ಈ ಪತ್ರದಲ್ಲಿ ಹಲವಾರು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಈ ಲೆಗೆಟ್ ದಂಪತಿಗಳು ಸ್ವಾಮಿ ವಿವೇಕಾನಂದರನ್ನು ಅದೆಷ್ಟು ಪ್ರೀತಿಯಿಂದ ನಡೆಸ್ಕೊಂಡಿದ್ರು, ಅವರು ಸೇವೆಗೈದಂಥ ರೀತಿ, ಅವರನ್ನು ಆಧರಿಸಿದಂಥ ರೀತಿ, ಅವರನ್ನು ಆತಿಥ್ಯ ಮಾಡಿದಂಥ ರೀತಿ ನಿಜಕ್ಕೂ ಕೂಡ ಎಷ್ಟು ಮಹತ್ತರವಾಗಿದೆ ಅನ್ನೋದನ್ನು ಈ ಪತ್ರದಲ್ಲಿ ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಾಳೆ. ಅದೇ ಈ ಪತ್ರ. ಈ ಪತ್ರದ ವಾಚನದಲ್ಲಿ ನಾವು ಗಮನಿಸಬೇಕಾಗಿರುವಂಥ ಮುಖ್ಯವಾದ ಅಂಶ ಇಲ್ಲಿ ಹೇಳ್ತಾಳೆ, ನನ್ನ ಪ್ರೀತಿಯ ಶ್ರೀಮತಿ ಲೆಗೆಟ್, ಇಷ್ಟು ವಾರಗಳನ್ನು ನನಗೆ ಸಂತೋಷವಾದ ಕನಸನ್ನಾಗಿ ಮಾಡಿಕೊಟ್ಟ ನಿಮ್ಮ ಆತ್ಮೀಯ ಆತಿಥ್ಯಕ್ಕಾಗಿ ನನ್ನ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ನೀವಿಬ್ಬರು ಅದೆಷ್ಟು ಪ್ರೀತಿಯಿಂದ ನೋಡಿಕೊಂಡ್ರಿ. ಪತ್ರ ಮುಖೇನ ನಿಮ್ಮೊಂದಿಗೆ ಸಂಭಾಷಿಸಲು ಸಾಧ್ಯವಾಗ್ತಾ ಇರೋದು ನನ್ನ ಭಾಗ್ಯ ಅಂತಲೇ ಭಾವಿಸ್ತೇನೆ. ನಿನ್ನೆ ಮಧ್ಯಾಹ್ನ ನಾವು ಶಿಕಾಗೋಗೆ ಬಂದು ತಲುಪಿದ ಸಮಯದಿಂದಲೂ ಕೂಡ ಈ ಸಣ್ಣ ಆತ್ಮೀಯ ಸಂಭಾಷಣೆಯನ್ನು ಎದುರು ನೋಡ್ತಾ ಇದ್ದೆ. ನಮ್ಮ ಪ್ರಯಾಣ ನಿಜಕ್ಕೂ ಕೂಡ ಆಹ್ಲಾದಕರವಾಗಿತ್ತು ಮತ್ತು ಇಷ್ಟು ದೂರದ ಪ್ರಯಾಣ ನನಗೆ ದೀರ್ಘ ಅನ್ನಿಸ್ಲಿಲ್ಲ. ಅದರ ಜೊತೆಗೆ ಹೇಳ್ತಾಳೆ, ಶ್ರೀ ಆಡಮ್ಸ್ ನಮ್ಮನ್ನು ಅಂದರೆ ಜೇನ್ ಆಡಮ್ಸ್ ಅವಳ ತಂದೆ ಜಾನ್ ಆಡಮ್ಸ್, ಶ್ರೀ ಆಡಮ್ಸ್ ನಮ್ಮನ್ನು ನಿಲ್ದಾಣದಲ್ಲಿ ಭೇಟಿಯಾಗಿ ತಮ್ಮ ಮನೆಗೆ ಪ್ರೀತಿಯಿಂದ ಕರ್ಕೊಂಡು ಹೋದರು. ರಾತ್ರಿಯ ಭೋಜನದ ನಂತರ ನಾವೆಲ್ಲರೂ ಕೂಡ ಶ್ರೀಮತಿ ಆಡಮ್ಸ್ ಅಂದರೆ ಜಾನ್ ಆಡಮ್ಸನ ಧರ್ಮಪತ್ನಿ ಶ್ರೀಮತಿ ಆಡಮ್ಸ್ ಅವರೊಂದಿಗೆ ಕೂಡ ತುಂಬ ಪ್ರೀತಿಪೂರ್ವಕವಾಗಿ ಸ್ವಲ್ಪ ಸಮಯ ಕಳೆಯೋ ಹಾಗಾಯಿತು. ನಿಜಕ್ಕೂ ಕೂಡ ಮನೆಯಲ್ಲಿದ್ದ ಹಾಗೆ ಅನ್ನಿಸ್ತು ಅಂತ ಕೂಡ ಈ ಪತ್ರದಲ್ಲಿ ಹಂಚ್ಕೊಳ್ತಾರೆ. ಇತರರಿಗಾಗಿ ಒಬ್ಬರು ಏನನ್ನ ಮಾಡ್ತಾರೆ ಅನ್ನೋದಕ್ಕಿಂತ ಅವರನ್ನು ಇಷ್ಟು ಆದರ ಮತ್ತು ಪ್ರೀತಿಯಿಂದ ನಡೆಸ್ಕೊಳ್ಬಹುದು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದೆಷ್ಟು ಆತ್ಮೀಯವಾಗಿ, ಅದೆಷ್ಟು ಪ್ರೀತಿಯಿಂದ ಜಾನ್ ಆಡಮ್ಸ್ ಮತ್ತು ಅವನ ಪತ್ನಿ ಸಾರಾ ಆಡಮ್ಸ್ ಇಬ್ಬರು ಕೂಡ ಅದೆಷ್ಟು ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡ್ರು, ನಮ್ಮೆಲ್ಲರನ್ನ ನೋಡಿಕೊಂಡ್ರು ಅಂತ ಈ ಪತ್ರದಲ್ಲಿ ಸೂಚಿಸ್ತಾಳೆ. ಶ್ರೀಮತಿ ಆಡಮ್ಸ್ ಅವಳ ಮಾಧುರ್ಯ ಮತ್ತು ನಂಬಿಕೆಯನ್ನು ಹೊರಸೂಸ್ತಾಳೆ. ನೀನು ಅಂದರೆ ಇಲ್ಲಿ ಲೆಗೆಟ್ ಅಂದರೆ ಬೆಸ್ಸಿ ಲೆಗೆಟ್ಟನ್ನು ಉದ್ದೇಶಿಸಿ ನೀನು ಅಂತ ಹೇಳ್ತಾ ಇದ್ದಾಳೆ. ನೀನಿರ್ಬೋದು ಅಥವಾ ಸಾರಾ ಓಲೇಬುಲ್ ಇರ್ಬೋದು, ಮೆಕ್ಲಾಡ್, ನೀವೆಲ್ಲ ಹೇಗೋ ಹಾಗೆ ಶ್ರೀಮತಿ ಆಡಮ್ಸ್ ಅವರನ್ನು ಕೂಡ ನಾನು ಕಂಡಿದ್ದು ನಿಜಕ್ಕೂ ಒಂದು ಅದ್ಭುತ ಅಂತಲೇ ಭಾವಿಸ್ತೇನೆ. ಆಲ್ಬರ್ಟಾರ ಶಕ್ತಿಯಿಂದ ನಾನು ಈಗ ಮುಂದುವರೆದ ಪತ್ರದಲ್ಲಿ ಹೇಳ್ತಾಳೆ, ಆಲ್ಬರ್ಟಾ ಅಂದರೆ ಬೆಸ್ಸಿ ಲೆಗೆಟ್ ಅಥವಾ ಬೆಸ್ಸಿ ಸ್ಟ್ರಡ್ಜಸ್ ಮೊದಲನೇ ಗಂಡ ಮತ್ತು ಬೆಸ್ಸಿ ಇವರಿಬ್ಬರ ಮೊದಲನೇ ಮಗಳಾದಂತಹ ಆಲ್ಬರ್ಟಾ ಮತ್ತು ಇನ್ನೊಬ್ಬ ಮಗ ಹಾಲಿಸ್ಟರ್, ಈ ಮಕ್ಕಳ ಬಗ್ಗೆ ಕೂಡ ಈ ಪತ್ರದಲ್ಲಿ ಮಾತಾಡ್ತಾ ಹೇಳ್ತಾಳೆ, ನಿಮ್ಮ ಮಗಳಾದ ಆಲ್ಬರ್ಟಾಳ ಶಕ್ತಿಯಿಂದ ನಾನು ಅದೆಷ್ಟು ಪ್ರಭಾವಿತಳಾಗಿದ್ದೀನಿ ಅಂತ ಹೇಳಿದ್ರೆ ನಾನು ನಿಮಗೆ ತಿಳಿಸೋದಕ್ಕೆ ಇಚ್ಛಿಸ್ತೇನೆ. ನಾನು ಆಲ್ಬರ್ಟಾಳನ್ನು ನಿಮ್ಮ ಮನೆಯ ಹಿನ್ನೆಲೆಯಿಂದ ದೂರವಿರಿಸಿ ನೋಡಿದ್ರೆ ಯಮ್ ಅಂದರೆ ಜೋಸೆಫಿನ್ ಮೆಕ್ಲಾಡ್, ಬೆಸ್ಸಿ ಸ್ಟ್ರಡ್ಜಸ್ ಅಥವಾ ಬೆಸ್ಸಿ ಲೆಗೆಟ್ನ ತಂಗಿ ಜೋಸೆಫಿನ್ ಮೆಕ್ಲಾಡ್, ಅವಳ ಅತ್ಯುತ್ತಮವಾದ ಗುಣಗಳು ಅವಳಿಗೆ ಅನುವಂಶೀಯವಾಗಿ ಬಂದ್ಬಿಟ್ಟಿದೆ. ಅಂದರೆ ಆಲ್ಬರ್ಟಾ ಚಿಕ್ಕಮ್ಮನ್ನ ಹೊತ್ಕೊಂಡಿದ್ದಾಳೆ, ಅವಳಲ್ಲಿರೋ ಎಲ್ಲ ಗುಣಗಳು ಕೂಡ ಅನುವಂಶೀಯವಾಗಿ ಬಂದಿದೆ ಅನ್ನೋದನ್ನು ಕೂಡ ಇಲ್ಲಿ ದೀರ್ಘವಾಗಿ ಬರಿತಾ ಇದ್ದಾಳೆ. ಅಂದರೆ ಸೋದರಿ ಜೋಸೆಫಿನ್ ಮೆಕ್ಲಾಡ್ ಅವಳ ಅತ್ಯುತ್ತಮವಾದ ಗುಣಗಳು ಅವಳಿಗೆ ಅನುವಂಶೀಯವಾಗಿ ಬಂದಿದೆ ಅನ್ನೋದನ್ನು ತಿಳಿದು ನನಗೆ ನಿಜಕ್ಕೂ ಆಶ್ಚರ್ಯಚಕಿತಳಾದೆ. ಅದರ ಜೊತೆಗೆ ದೊಡ್ಡ ಪ್ರಮಾಣದ ಧೈರ್ಯವನ್ನು ಹೊಂದಿದ್ದಾಳೆ ಆಲ್ಬರ್ಟಾ. ಅವಳನ್ನು ನೋಡಿ ತುಂಬ ಖುಷಿ ಆಯಿತು. ನಾವು ಇಂದು ಬೆಳಗ್ಗೆ ಹಲ್ ಹೌಸ್ಗೆ ಭೇಟಿ ಇತ್ವಿ. ಹಲ್ ಹೌಸ್ ಅಂದರೆ ಮಿಸ್ ಜೇನ್ ಆಡಮ್ಸ್ ಸ್ಥಾಪನೆ ಮಾಡಿದಂತಹ ಸೆಟಲ್ಮೆಂಟ್ ಹೌಸ್, ಅದರ ಹೆಸರು ಹಲ್ ಹೌಸ್.
ಇಂದು ಬೆಳಗ್ಗೆ ನಾವೆಲ್ಲರೂ ಕೂಡ ಹಲ್ ಹೌಸನ್ನು ಭೇಟಿ ಇತ್ತು. ಅಲ್ಲಿ ನಮ್ಮನ್ನು ಮಧ್ಯಾಹ್ನದ ಭೋಜಕ್ಕೆ ಆಹ್ವಾನಿಸಿದ್ರು. ಎಂ ಜೊತೆಗೆ ಹೊರಗಡೆ, ಎಂ ಅಂದರೆ ಜೋಸೆಫಿನ್ ಮೆಕ್ಲಾರ್ಡ್ ಜೊತೆಗೆ ಹೊರಗಡೆ ವಿಹರಿಸೋದು ನಿಜಕ್ಕೂ ಕೂಡ ಔದಾರ್ಯ ಮತ್ತು ಉತ್ಸಾಹಪೂರ್ಣವಾಗಿದೆ. ಅದರ ಜೊತೆಗೆ ಪ್ರತಿಯೊಂದು ಜಾಗಕ್ಕೆ ಹೋದಾಗಲೂ ಕೂಡ ನಾವು ತಾದಾತ್ಮ್ಯಗಳಾಗ್ಬಿಡ್ತೇವೆ. ಏಕೆಂದರೆ ಪ್ರತಿಯೊಂದು ಜಾಗದ ವಿವರಣೆಯನ್ನು ಕೊಡುವಂಥ ಅದರ ಬಗೆಯನ್ನು ನಿಜಕ್ಕೂ ಕೂಡ ನಾವೆಲ್ಲ ಆಸ್ವಾದಿಸಿ ನೋಡ್ತಿದ್ದೀವಿ. ಮಿಸ್ ಆಡಮ್ಸ್ ರಷ್ಯಾದಲ್ಲಿ ಈಗಾಗಲೇ, ಅಂದರೆ ಮಿಸ್ ಆಡಮ್ಸ್ ಅಂದರೆ ಮಿಸ್ ಜೇನ್ ಆಡಮ್ಸ್ ಈಗಾಗಲೇ ರಷ್ಯಾದಲ್ಲಿ ವಾಸವಾಗಿದ್ಲು. ಅದರಿಂದ ಲಿಯೋ ಟಾಲ್ಸ್ಟಾಯ್ ಮತ್ತು ರಷ್ಯಾದ ಸಾದೃಶ್ಯವುಳ್ಳ ಬೌದ್ಧಿಕ ವಿಷಯದ ಬಗ್ಗೆ ಸಾಕಷ್ಟು ಆಸಕ್ತಿದಾಯಕ ಸಂಭಾಷಣೆಯನ್ನು ನಾವೆಲ್ಲರೂ ಮಾಡಿದ್ವಿ. ಅದು ನಿಜಕ್ಕೂ ಮನಸ್ಸಿಗೆ ತುಂಬ ಸಂತಸವನ್ನು ಕೊಡ್ತು. ಹೊಳೆಯುವ ಕೇಶರಾಶಿಯುಳ್ಳ ಮಿಸ್ ಜೇನ್ ಆಡಮ್ಸ್ ವಿಷಯಗಳಿಗೆ ಸಂಬಂಧಿಸಿದಂತೆ ಅವಳು ಕೊಡ್ತಿದ್ದಂತಹ ಪ್ರತಿಯೊಂದು ವಿವರಣೆಯೂ ಕೂಡ ಆಹ್ಲಾದಕಾರಿಯಾಗಿತ್ತು ಅಂತ ಕೂಡ ಈ ಪತ್ರದಲ್ಲಿ ಮಿಸಸ್ ಫ್ರಾನ್ಸಿಸ್ ಲೆಗೆಟ್ ಜೊತೆಗೆ ಹಂಚ್ಕೊಳ್ಳೋದನ್ನು ನಾವಿಲ್ಲಿ ಗಮನಿಸಬಹುದು. ಪ್ರೀತಿಯ ಶ್ರೀಮತಿ ಲೆಗೆಟ್, ಆದರೆ ನಿಮ್ಮ ಅತಿಥಿಗಳು ಅತ್ಯಂತ ಪ್ರೀತಿಯಿಂದ ನಿಮ್ಮ ಮಕ್ಕಳೊಡನೆ ವರ್ತಿಸಿದ್ರೂ ಕೂಡ ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿ ಸಂತೋಷದಿಂದ ಇಲ್ಲ ಅಂತ ನನಗೆ ಅನ್ನಿಸ್ತು. ಏನೋ ಅವರಲ್ಲಿ ಕೊರತೆ ಇದೆ ಅಂತ ಅನ್ನಿಸ್ತು. ನೀವು ಸ್ವಾಮೀಜಿಯವರಿಗೆ ಅದೆಷ್ಟು ಅಪಾರವಾದ ಸೇವೆಯನ್ನು ಮಾಡಿದ್ದೀರಾ ಅನ್ನೋದು ನಿಮಗೂ ತಿಳಿದಿದೆ. ಅವರು ಅಂದರೆ ಸ್ವಾಮೀಜಿ ನಿಮ್ಮಲ್ಲಿ ಇದ್ದಂತಹ ಪ್ರತಿಯೊಂದು ದಿನವೂ ಕೂಡ ಆನಂದದಿಂದ ಇದ್ದರು. ಇದು ಸಾಧ್ಯವಾದದ್ದು ನಿಮ್ಮ ಸೇವೆಯಿಂದಾಗಿ ಅನ್ನೋದನ್ನು ತಿಳಿದು ನಿಮಗೆ ಅತ್ಯಂತ ಸಂತಸವಾಗಿರಬೇಕು. ಇನ್ನುಳಿದಂತೆ ನಿಮ್ಮ ಎಲ್ಲ ಸಹಾಯ ಮತ್ತು ಸೇವೆ ಮತ್ತು ರಿಜ್ಲಿ ಮ್ಯಾನರ್ನಲ್ಲಿ ಅನುಭವಕ್ಕೆ ಬಂದ ಸ್ವಾತಂತ್ರ್ಯ ನಿಮ್ಮನ್ನು ನೋಡೋವರೆಗೂ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಇದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದಿದ್ದರೆ ಖಂಡಿತವಾಗಿಯೂ ಅದನ್ನು ನನ್ನ ತಪ್ಪು ಅಂತ ಭಾವಿಸ್ತೇನೆ. ಅಂಥ ಶ್ರೇಷ್ಠ ದಂಪತಿಗಳು ನೀವಿಬ್ಬರು, ಅಂದರೆ ಬೆಸ್ಸಿ ಮತ್ತು ಫ್ರಾನ್ಸಿಸ್ ಲೆಗೆಟ್ ಇಬ್ಬರೂ ಕೂಡ ಎಂಥ ಶ್ರೇಷ್ಠ ದಂಪತಿಗಳು ಅನ್ನೋದನ್ನು ಹೇಳ್ತಾ ಇದ್ದಾಳೆ. ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅದು ನನ್ನ ನ್ಯೂನತೆ, ಅದು ನನ್ನ ತಪ್ಪು ಅಂತ ಇಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದಾಳೆ. ನಾನು ಅಮೇರಿಕಾಕ್ಕೆ ಬಂದಾಗಿನಿಂದ ಕೂಡ ಮತ್ತು ನನ್ನ ನ್ಯೂಯಾರ್ಕಿನ ಪ್ರಯಾಣದ ಅವಧಿಯಲ್ಲಿ ಶ್ರೀ ಲೆಗೆಟ್ ಅಂದರೆ ಶ್ರೀ ಫ್ರಾನ್ಸಿಸ್ ಲೆಗೆಟ್ ಅವರು ನನಗೆ ತೋರಿಸಿದಂತಹ ಪ್ರೀತಿ ಮತ್ತು ಕಾಳಜಿ ನಿಜಕ್ಕೂ ಕೂಡ ಅವರಿಗೆ ನಾನು ಎಷ್ಟು ಧನ್ಯವಾದವನ್ನು ತಿಳಿಸಿದ್ರೂ ಕೂಡ ಕಡಿಮೆ ಆಗತ್ತೆ. ಪತ್ರವನ್ನು ಮುಕ್ತಾಯಗೊಳಿಸ್ತಾ ಹೇಳ್ತಾಳೆ, ಪ್ರೀತಿಯ ಮಕ್ಕಳಾದ ಆಲ್ಬರ್ಟಾ ಮತ್ತು ಹಾಲಿಸ್ಟರ್ಗೆ ನನ್ನ ಪ್ರೀತಿಯನ್ನು ತಲುಪಿಸಿ. ಇನ್ನು ನಿಮ್ಮನ್ನು ನಾನು ಅದೆಷ್ಟು ಪ್ರೀತಿಸ್ತೀನಿ ಅಂತ ನಿಮಗೆ ಗೊತ್ತಿದೆ, ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಪತ್ರವನ್ನು ಮುಕ್ತಾಯ ಮಾಡ್ತಾಳೆ. ಎಂದೆಂದು ನಿಮ್ಮ ಪ್ರೀತಿಯ ನೆನಪಿನಲ್ಲಿ ಮಾರ್ಗಾಟ್ ಅಂತ. ಈ ಎಲ್ಲ ಪೀಠಿಕೆಯೊಂದಿಗೆ ಪತ್ರದ ವಾಚನ. ಟು ಮಿಸಸ್ ಫ್ರಾನ್ಸಿಸ್ ಲೆಗೆಟ್, ದಿ ಆಡಿಟೋರಿಯಂ ಹೋಟೆಲ್, number 616, Chicago, November 9, 1899. My dear Mrs. Leggett, it is a great privilege to be allowed to write and thank you for the very hospitality which has made so many weeks a dream of pleasure. I've been looking forward to this very little talk with you ever since we arrived yesterday afternoon. We had such a very pleasant journey. It did not seem to me at all along, and Mr. Adams met us at the station and took us to his wife. After the dinner, we all spent a very, very, very good time together. I do not know how many or how anyone could do anything but love a soul so kind. She seems to radiate the sweetness and the good faith. It is very marvelous to me to find other people who like you and Yum and Mrs. Bull and now Mrs. Adams would do ever with as such and go as far as to serve a cause as one has ever conceived of doing. I wish I could tell you a little of how impressed I am by Alberta's strength. I am amazed now that I see her away from home background to realize how many of Yum's finest qualities have been inherited also together with the courage on the grand scale. We went to the Hull House together this morning and were asked to lunch, and it was something like being out with Yum. Perfect self-forgetfulness, all generosity and enthusiasm. She will tell you her impressions of the very place herself, but for one thing, I was more than glad Miss Adam had been in Russia, and there was a very great deal of intelligent and interesting conversation about Leo Tolstoy and Russia and kindred topics, and the girl with the shining hair so devoted, so that subject that it must have been with a pleasure. But it does not seem wonderful, dear Mrs. Leggett, that your children should be delightful, as that so many of your guests should have been so kind enough. I feel as if
as if the work had host of the friends with yourself and queen and your beautiful home for court. You know yourself how much you have been done for the Swami. He seemed to grow better every day for a while, didn't he? What a joy it was always to be with you, to think that it was your doing. As for the rest, after all your steady help and that freedom of which I never know the meaning till I saw you at Ridgely Manor, I should feel surely it will be my own fault. Will you please thank Mr. Leggett for all his kindness to me ever since I reached America and last of all the journey at New York? And will you give me the love to the baby Alberta and Hollister? I need not try to say how much I send you. I am, dear Mrs. Leggett, always faithfully and rememberingly, ever yours, Margaret. ಥ್ಯಾಂಕ್ ಯು. ಧನ್ಯವಾದಗಳು.